ಬಡತನದ ಬೇಗೆಯಲ್ಲಿ ಬಳಲುತ್ತಿರುವ ನನ್ನ ಪತಿ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ಜೀತದ ಆಳಾಗಿ ದುಡಿಯುತ್ತಿದ್ದಾರೆ ಆ ಸಿರಿವಂತನ ಕೈಯಲ್ಲಿ. ಹೇಗಾದರೂ ಮಾಡಿ ಆ ಸಾಲವನ್ನು ತೀರಿಸಿ ನಾವು ಮನುಷ್ಯರಾಗೋಣ ಎಂದುಕೊಂಡರೆ ಇದ್ದ 2 ಎಕರೆ ಭೂಮಿಯನ್ನು ಕಸಿದುಕೊಂಡಿದ್ದಾನೆ ಆ ದುಷ್ಟ ಶ್ರೀಮಂತ. ತಾಯಿ, ಹೇಗಾದರೂ ಮಾಡಿ ಆ ಸಾಲವನ್ನು ತೀರಿಸುವ ಬಗೆಹರಿಸುವ ಆ ಕಾರ್ಯವನ್ನು ನಮಗೆ ಕೈಗೂಡಿಸಿಕೊಡು ತಾಯಿ, ಕೈಗೂಡಿಸಿಕೊಡು. ಅಮ್ಮ, ನನ್ನ ಪತಿಯನ್ನ ಈ ಜೀತದ ಆಳಿನಿಂದ ಮುಕ್ತಗೊಳಿಸುವಂತೆ ಮಾಡು ತಾಯಿ, ಮುಕ್ತಗೊಳಿಸುವಂತೆ ಮಾಡು. ಇಷ್ಟು ಹೊತ್ತು ಎಲ್ಲಿಗಪ್ಪ ಹೋಗಿದ್ದೆ? ಅಮ್ಮ, ನಾನು ಶಾಲೆಗೆ ಹೋಗಕತ್ತಿದ್ದೆ. ಹೌದಾ? ಹೂನಮ್ಮ. ನೋಡು, ನಿಮ್ಮ ತಂದೆಯವರು ಅಲ್ಲಿ ಶ್ರೀಮಂತರ ಮನೆಯಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ನಾನು ಅವರಿಗೆ ಊಟ ಕೊಟ್ಟು ಬರಬೇಕು. ನೀನು ತಪ್ಪದೆ ಶಾಲೆಗೆ ಹೋಗಿ ಬರಬೇಕು. ತಿಳಿತು ತಾನೆ? ನೀನು ಜಾಣ ಮರಿಯಲ್ವಾ? ಸರಿ, ಹೋಗು, ಶಾಲೆಗೆ ಹೋಗ್ಬಾ. ಹುಷಾರಿ, ರಸ್ತೆಯಲ್ಲಿ ನಡಿಬೇಕಾದ್ರೆ ಎಡವಿ ಬಿದ್ದಿಗಿದ್ದೀಯಾ? ಎಚ್ಚರದಿಂದ ಹೋಗಿ ಬರಬೇಕು. ಯಾರು? ಸುರಾಜ? ಇದೇನು ಸುರಾಜ?
ಇಂತಹ ತುಂಬಿದ ಹೊಟ್ಟೆಯನ್ನಿಟ್ಟುಕೊಂಡು ಇಂತಹ ಸುಡುವ ಬಿಸಿಲಿನಲ್ಲಿ ತಲೆ ಮೇಲೆ ಭಾರತ ಬುಟ್ಟಿಯನ್ನು ಹೊತ್ತುಕೊಂಡು ಇಲ್ಲಿಯ ತನಕ ಬಂದಿರುವೆಯಲ್ಲ, ನಿನಗೇನಾದರೂ ಬುದ್ಧಿಗಿದ್ದೇ ಇದೆಯಾ? ಯಾಕ್ರಿ ಹಾಗಂತೀರ? ಅಲ್ಲರಿ, ಸುಡುವ ಬಿಸಿಲಿನಲ್ಲಿ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ. ಹಸಿದ ನಿಮ್ಮ ಹೊಟ್ಟೆಗೆ ತುತ್ತನ್ನ ತರೋದಕ್ಕೂ ನನಗೆ ಹಕ್ಕಿಲ್ವೇನ್ರಿ? ಸುರೋಜ, ಇಂತಹ ಸಮಯದಲ್ಲಿಯೂ ಕೂಡ ಕೊಡಬಾರದ ಕಷ್ಟಗಳನ್ನು ಕೊಡುತ್ತಿರುವ ಈ ನಿನ್ನ ಪಾಪಿ ಗಂಡನನ್ನ ಕ್ಷಮಿಸಿ ಬಿಡು ಸರೋಜ, ಕ್ಷಮಿಸಿದು. ಅಯ್ಯೋ ಅಯ್ಯೋ ದೇವರೇ, ನಮಗೇಕೆ ಈ ರೀತಿ ಕಷ್ಟ ಕೊಟ್ಟು ಪರೀಕ್ಷಿಸುತ್ತಿರುವಿರಿ? ಯಾವ ಸಾಧನೆಗಾಗಿ ನಮಗೆ ಈ ಶಿಕ್ಷೆ ಕೊಡುತ್ತಿರುವಿರಿ? ಹೇಳು ದೇವ, ಹೇಳು. ನೋಡಿ ಸ್ವಾಮಿ, ಕಷ್ಟ ಬಂತು ಅಂತ ಕರುಗಬಾರದು. ನಮಗಾಗಿ ಕಷ್ಟಪಡುವವರನ್ನು ಕಂಡು ನಾವು ಕನಿಕರ ಪಡಬೇಕು. ನೋಡಿ, ನಾವು ಈ ರೀತಿ ಕಷ್ಟ ಬಂತಂತೂ ಧೃತಿಗೆಟ್ಟರೆ ನಮಗಿಂತ ಕಷ್ಟಪಡುವವರು ಅದೆಷ್ಟು ಸಂಕಟ ಅನುಭವಿಸುತ್ತಿರಬಹುದು ಅಲ್ಲವೇ ಸ್ವಾಮಿ? ಬನ್ನಿ, ಇದ್ದ ಗಂಜಿಯಲ್ಲಿ ಊಟ ಮಾಡೋಣ. ಸರೋಜ, ನೀನು ಊಟ ಮಾಡಿದೀಯಾ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲರಿ, ನಿಮ್ಮನ್ನು ಬಿಟ್ಟು ನಾನು ಯಾವತ್ತಾದರೂ ಊಟ ಮಾಡಿದ್ದೀನ? ಅದು ಅಮೃತವಿದ್ರೂ ನಾನು ಊಟ ಮಾಡೋದಿಲ್ಲ. ಸರೋಜ, ನಿನಗೆ ಏನು ಹೇಳಬೇಕೆಂಬುದು ಒಂದು ಅರ್ಥವಾಗುತ್ತಿಲ್ಲ. ಸರಿ, ಈಗಲಾದರೂ ನನ್ನ ಜೊತೆ ಊಟ ಮಾಡೋಣ ಬಾ. ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೇನೆ. ಹೆಣ್ಣಿಗೆ ಇದಕ್ಕಿಂತ ಬೇರೆ ಭಾಗ್ಯ ಏನಿದೆ ನೀವೇ ಹೇಳಿ. ಬನ್ನಿ, ಇಬ್ಬರು ಸೇರಿ ಊಟ ಮಾಡೋಣ. ಬಡವನಾದರೂ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಬಡವನಾದರೂ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಎದೆಯ ತುಂಬ ಒತ್ತಿಕೊಂಡು ಮುದ್ದು ಮಳೆಯ ಸುರಿಸುವೆ. ಎದೆಯ ತುಂಬ ಒತ್ತಿಕೊಂಡು ಮುದ್ದು ಮಳೆಯ ಸುರಿಸುವೆ. ಬಡವನಾದರೂ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಬಡವನಾದರೂ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಡದರಸಿ ಮಾಡುವೆ. ಪುಟ್ಟ ಗುಡಿಸಲಲ್ಲಿ ನಿನ್ನ ಪಡದರಸಿ ಮಾಡುವೆ. ಬಡವನಾದರೇನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಬಡವನಾದರೇನು ಪ್ರಿಯೇ, ಕೈ ತುತ್ತು ತಿನಿಸುವೆ. ಸರೋಜ, ಹೇಳಿ. ಇಂತಹ ಬಿಸಿಲಿನಲ್ಲಿ ಸರೋಜ,
ಇಂತಹ ಬಿಸಿಲಿನಲ್ಲಿ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ. ಈ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ. ನಾನು ಇನ್ನು ಸ್ವಲ್ಪ ಬಾವಿ ಆಗೈತೇನೆ. ಆ ನಂತರ ಇಬ್ಬರು ಸೇರಿ ಮನೆಗೆ ಹೋಯ್ತಾಯ್ತು, ಸರಿನಾ? ಸಾಕು ಸಾಕು. ಅಲ್ಲ ರೀ, ಬೆಳಗ್ಗೆಯಿಂದ ಬಾವಿ ಅಗ್ದಿದ್ದೀರಾ, ಇನ್ನೂ ಆಯಾಸ ಆಗಿಲ್ವ ನಿಮಗೆ? ಬನ್ನಿ ಮನೆಗೆ ಹೋಗೋಣ. ಇದ್ದ ಕೆಲಸನ ನಾಳೆ ನೋಡಿದ್ರಾಯ್ತು. ಬನ್ನಿ ಬನ್ನಿ ಮನೆಗೆ ಹೋಗೋಣ. ಅಯ್ಯೋ ಹುಚ್ಚಿ, ಆಯಾಸ ಆಗಿದೆ ಎಂದು ಬೇಸರ ಮಾಡಿಕೊಂಡರೆ ಈ ಜೀವನದ ಬಂಡಿಯನ್ನು ಸಾಗಿಸುವುದಾದರೂ ಹೇಗೆ ಸುರಜ, ಹೇಗೆ? ಅದಕ್ಕೆ ನಿಮಗೆ 1000 ಸಲ ಹೇಳಿದೆ ನಾನು, ಬೇಡ ರೀ, ಆ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡೋದು ಬೇಡ ಅಂತ. ಕೇಳಿದ್ರ ನನ್ನ ಮಾತು? ಆದ್ರೂ ನಾನೆಷ್ಟೇ ಹೇಳಿದ್ರು ಆ ಶ್ರೀಮಂತರ ಕಪಿ ಮುಷ್ಟಿಯಲ್ಲೇ ಬಿದ್ದು ಒದ್ದಾಡ್ತೀರ. ಅದು ಹಾಗಲ್ಲ ಸುರಜ, ನಾನು ಕೂಡ ನಮ್ಮಪ್ಪ ಮಾಡಿದ ಸಾಲಕ್ಕೋಸ್ಕರ 25 ವರ್ಷಗಳ ಹಿಂದಿನಿಂದಲೂ ದುಡಿಯುತ್ತಲೇ ಬಂದಿದ್ದೇನು. ಆದರೇನು ಪ್ರಯೋಜನ ಇಲ್ಲ. ನಾನು ಎಷ್ಟು ದುಡಿದು ಕೊಟ್ಟರೂ ಅವರ ಮಾಡಿದ ಸಾಲ ಇನ್ನೂ ತೀರುತ್ತಲೇ ಇಲ್ಲ. ಅವರೆಷ್ಟು ಸಾಲವನ್ನು ಕೊಟ್ಟಿದ್ದರು, ಇವರೆಷ್ಟು ಸಾಲವನ್ನು ತೆಗೆದುಕೊಂಡರು, ಅದಕ್ಕೆಷ್ಟೋ ಬಡ್ಡಿ ಹಾಕಿದರು, ಅದಕ್ಯಾವುದಕ್ಕೂ ಲೆಕ್ಕವಿಲ್ಲ, ಪತ್ರವಿಲ್ಲ. ರೋಜಾ, ಇದೆಲ್ಲ ಸಾಲದಕ್ಕಾಗಿ ಇದ್ದ 2 ಎಕರೆ ಜಮೀನು ಕೂಡ ಕಿತ್ತುಕೊಂಡಿದ್ದಾರೆ. ಅದನ್ನು ಕೇಳಬೇಕೆಂದರೆ ಅವರನ್ನು ಎದುರಿಸುವ ಶಕ್ತಿಯು ಕೂಡ ನನ್ನಲ್ಲಿಲ್ಲ ಸುರಜ, ನನ್ನಲ್ಲಿಲ್ಲ. ಆ ಕೆಟ್ಟ ರಾಕ್ಷಸರನ್ನು ಮಟ್ಟ ಹಾಕಲು ಒಬ್ಬ ಗಂಡು ಹುಟ್ಟಿ ಬಂದೇ ಬರುತ್ತಾನೆ. ಆಗ ಆಗ ಈ ಊರಿಗೆ ಒಳ್ಳೆಯದಾಗುತ್ತೇನೆ. ಖಂಡಿತವಾಗೂ ನಮಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಭರವಸೆ, ನಂಬಿಕೆ ನನಗಿದೆ ರೀ, ನನಗಿದೆ. ಬನ್ನಿ ಮನೆಗೆ ಹೋಗೋಣ. ಬನ್ನಿ ಸುರಜ, ಈಗಲಾದರೂ ನಗುತ್ತಾ ಸಂತೋಷದಿಂದಿರಬೇಕೆನ್ನುವುದೇ ನನ್ನ ಆಶೆ. ಏನಂತೀಯ? ಹೃದಯಾಲಿಂಗನ ಮನಸೇ ವಯಸ್ಸೇ, ಮನಸೇ ವಯಸ್ಸೇ, ಕಲ್ಯಾಣ ವೈಭೋಗ ನನ್ನ ನಿನ್ನ ಕಣ್ಣೀರಿ. ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ. ಸಿಂಗಾರ ನೀನಾದರೆ ಮನಸಾರೆ ಮಾಂಗಲ್ಯ ನಾನಾಗವೆ. ಮುಂಗಾಳ ನೀನಾದರೆ ಒಬ್ಬಾಳ ಹಿಂಗಾರ ನಾನಾಗುವೆ. ಅರುಣೋದಯ ನವಕಿರಣೋದಯ ಈ ಅರುಣೋದಯ. ಮನಸೇ ವಯಸ್ಸೇ, ಮನಸೇ ವಯಸ್ಸೇ, ಕಲ್ಯಾಣ ವೈಭೋಗ ನನ್ನ ನಿನ್ನ
ಹೊಸ ಜೀವನ ನಿರ್ಕಾಣಿಕೆ ಮದುವೆಯಾಗುವೆ ಶ್ರೀಮತಿಯಾಗುವೆ ನಾ ಮನ ತುಂಬ ಬೆಳಗಾಗುವೆ ತಂಬೂರ ತಂದಿಯಲ್ಲಿ ಶ್ರುತಿಯಂತೆ ನಾ ಮನದಲ್ಲಿ ನೆಲೆಯಾಗುವೆ ಆರಾಧನಾ ಶ್ರೀಮಾರಾಧನಾ ಆಲಿಂಗನ ಹೃದಯಾಲಿಂಗನ ಮನಸೇ ವಯಸ್ಸೇ ಮನಸ್ಸೇ ವಯಸ್ಸೇ ಕಲ್ಯಾಣ ವೈಭೋಗನ ನಿನ್ನ ಕಡೆಗೆ ಆರಾಧನಾ ಶ್ರೀಮಾರಾಧನಾ ಆಲಿಂಗನ ಹೃದಯಾಲಿಂಗನ ತೃಪ್ತಿ ಆಯ್ತಾ? ಈ ಪರಿಸ್ಥಿತಿನೂ ಬೇಕೇನ್ರಿ ಇದೆಲ್ಲ ನಿಮಗೆ? ಮನೆಗೆ ಹೋಗೋಣ. ಅಕ್ಕ ಅಕ್ಕ ಬಾ ರಮಣ್ಣ, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಕ್ಕ. ಮನೆಗೆ ಹೋಗಿದ್ದೇನಕ್ಕ, ಪಕ್ಕದ ಮನೆಯವರು ಹೊಲಕ್ಕೆ ಹೋಗಿದ್ದಾರಂದರು, ಹಾಗೆ ಇಲ್ಲಿಗೆ ಬಂದೇನಕ್ಕ. ಏನು ರಾಮಣ್ಣ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೇನೆ ಮಾವ, ನೀವು ಚೆನ್ನಾಗಿದ್ದೀರಾ? ನಮಗೇನಾಗಿದೆ ರಾಮಣ್ಣ, ಈ ಉಡುತಮ್ಮ ತಾಯಿಯ ಆಶೀರ್ವಾದದಿಂದ ನಾವಿಬ್ಬರು ಕೂಡ ಚೆನ್ನಾಗೇ ಇದ್ದೆವು. ಮಾವ, ಅದು ನೀವು ಬೇಜಾರಾಗೋದಿಲ್ಲ ಅಂದರೆ ನಾನೊಂದು ಮಾತು ಕೇಳಬಹುದಾ? ಅದಕ್ಕೇಕೆ ಸಂಕೋಚ ಪಡುತ್ತಿರುವೆ ರಾಮಣ್ಣ? ಅದೇನಂತ ನೇರವಾಗಿ ಕೇಳಿಬಿಡಲ್ಲ. ಅದು ಮಾವ, ಇಂಥ ಸಮಯದಲ್ಲಿ ಅಕ್ಕನನ್ನು ಹೊಲಕ್ಕೆ ಕರೆದುಕೊಂಡು ಬರುವುದಂದರೆ ಸರಿನಾ? ಹೌದು ರಾಮಣ್ಣ, ನೀನಾದ್ರೂ ಹೇಳು. ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳುತ್ತಲೇ ಇಲ್ಲ ಇವಳು. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳು ರಾಮಣ್ಣ, ಹೇಳು. ಏನಕ್ಕ ಇದೆಯಲ್ಲ? ಯಾಕೆ ನೀವಿಬ್ರು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ನೋಡ್ರಮಣ್ಣ, ಗರ್ಭಿಣಿ ಹೆಣ್ಣು ಗರ್ಭಿಣಿ ಇದ್ದಾಗ ಕೈಲಾದ ಕೆಲಸ ಮಾಡಿದ್ರೆ ಹುಟ್ಟು ಮಗು ಆರೋಗ್ಯವಾಗಿ ಹುಟ್ಟುತ್ತಂತೆ. ಅದು ನೀವು ಗಂಡಸರು, ನಿಮಗೆಲ್ಲ ಅರ್ಥವಾಗೋದಿಲ್ಲ. ಅದಿರ್ಲಿ ರಮಣ್ಣ, ನಿನ್ನ ಹೆಂಡತಿನ ತವ್ರ ಮನೆಗೆ ಹೆರಿಗೆ ಕಳಿಸ್ತೀನಿ ಅಂತ ಹೇಳಿದ್ದಿ, ಕಳಿಸಿದ್ದೀಯೋ ಅಥವಾ ಇನ್ನೂ ಇಲ್ಲೇ ಇದ್ದಾಳು? ಏನು ಮಾಡೋದಕ್ಕ, ನನಗೂ ಕೂಡ ಕಳಿಸೋದಕ್ಕೆ ಮನಸ್ಸೇ ಬರಲಿಲ್ಲ. ಅವ್ರು ನೋಡಿದ್ರೆ ಬಿಡೋದಕ್ಕೆ ತಯಾರಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಕಳಿಸಿ ಕೊಟ್ಟಿದ್ದೇನಕ್ಕ. ಹುಚ್ಚಪ್ಪ, ಯಾಕೆ ಹಾಗಂತೀಯ? ನೋಡು, ಒಂದು ಹೆಣ್ಣಿಗೆ ಗಂಡನ ಮನೆಯಲ್ಲಿ ಬಂಗಾರದ ತೊಟ್ಟಿಲಲ್ಲಿ ತೂಗಿದರು, ಅವಳಿಗೆ ತನ್ನ ಚೊಚ್ಚಲ ಹೆರಿಗೆ ತನ್ನ ತವರಿನ ಹೊಸ್ತಿಲಲ್ಲೇ ಆಗಬೇಕು ಅಂತ ಅದೆಷ್ಟೋ ಆಸೆ ಇಟ್ಟುಕೊಂಡಿರ್ತಾಳೆ. ಇದು ಪ್ರತಿಯೊಂದು ಹೆಣ್ಣಿನ ಆಸೆಯಪ್ಪ, ಆಸೆ. ಆಗ್ಲಕ್ಕ, ಆ ದೇವರ ದಯದಿಂದ ಸರಿಯಾದ ಹೆರಿಗೆಯಾಗಿ ತಾಯಿ ಮಕ್ಕಳು ನಗನಗುತ್ತ ಮನೆಗೆ ಬಂದ್ರೆ ಅಷ್ಟೇ ಸಾಕ ಅಕ್ಕ. ಖಂಡಿತ ಒಳ್ಳೇದಾಗುತ್ತೆ, ಅದ್ರ ಬಗ್ಗೆ ನೀನು ಚಿಂತೆನೆ ಮಾಡಬೇಡ. ಹಾ ರಾಮಣ್ಣ, ಆದ್ರೆ ಒಂದು ಮಾತು, ನಾಳೆ ನಿನಗೇನಾದ್ರೂ ಹೆಣ್ಣು ಮಗು ಹುಟ್ಟು ಅಂದ್ರೆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು, ನೆನಪಿನಲ್ಲಿಟ್ಕೋ. ಅಕ್ಕ, ಯಾರು ಬೇಡ ಅಂತಾರಕ್ಕ? ಈಗ ಹುಟ್ಟು ಹೆಣ್ಣು ಮಗುವಾದರೆ ಖಂಡಿತ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರಾಯ್ತಕ್ಕ, ಸರಿನಾಕ? ಅಲ್ವೇ ಸ್ವರಾಜ, ಈಗ ಹುಟ್ಟುವ ಮಗು ಕೂಡ ಗಂಡ ಆದರೆ ಇವರಿಬ್ಬರಲ್ಲಿ ಯಾರಿಗೆ ಅಂತ ಮದುವೆ ಮಾಡ್ತೀಯ? ಅಯ್ಯೋ, ಇಬ್ಬರಲ್ಲಿ ಒಬ್ರಿಗೆ ಮಾಡಿದರಾಯ್ತು, ಅದಕ್ಕೆ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ? ಬನ್ನಿ ಮನೆಗೆ. ಅಯ್ಯೋ ಅಕ್ಕ, ಇಬ್ಬರಲ್ಲಿ ಒಬ್ಬರಿಗೆ ಮಾಡಿದ್ರಾಯ್ತು ಬಿಡಿ. ಹಾ ಅಕ್ಕ, ಇನ್ನೊಂದು, ಈ ಬೀಗದಾನ ಮಾಡೋ ವಿಷಯದಲ್ಲಿ ನಾನು ಬಂದ ವಿಷಯವನ್ನೇ ಮರೆತು ಬಿಟ್ಟೆ ನೋಡಿ. ಮಾವ, ಅಕ್ಕ ನನ್ನ ಹೆರಿಗೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನೀವು ಒಪ್ಪಿದರೆ ಇವತ್ತೇ ಕರೆದುಕೊಂಡು ಹೋಗುತ್ತೇನೆ, ಏನಂತೀರಾ? ಏನು ಹೆರಿಗೆಗ ರಾಮಣ್ಣ? ಸಂಪ್ರದಾಯದ ಪ್ರಕಾರ ಚೊಚ್ಚಲ ಹೆರಿಗೆಯನ್ನು ತವರ ಮನೆಯಲ್ಲೇ ಮಾಡಿ ಕಳಿಸಿದ್ದೀರಾ. ಇದನ್ನು ಕೂಡ ಇಲ್ಲೇ ಮಾಡ್ತಾನೆ ಅಂದ್ರೆ ಹೇಗೆ ರಾಮಣ್ಣ? ಇಲ್ಲೇ ಆಗಲಿ ಬಿಡು. ಹೌದು ರಮಣ್ಣ, ಅವರು ಹೇಳೋ ಮಾತು ಸತ್ಯವಾಗಿದೆ. ಮೊದಲು ತವರಿನಲ್ಲಿ ತಾಯಿ ಇದ್ಲು, ಹೇಗೋ ನಿಭಾಯಿಸ್ಕೊಂಡು ಹೋಗ್ತಾ ಇದ್ಲು. ಆದರೆ ಈಗ ತವರಿನಲ್ಲಿ ತಾಯಿ ಇಲ್ಲ. ಪಾಪ, ನೀನೊಬ್ಬಳೇ ಇದ್ದೀಯ, ನಿನಗೂ ಕಷ್ಟ ಆಗುತ್ತಲ್ವಾ? ಬೇಡ ರಮಣ, ಹೆರಿಗೆನ ಇಲ್ಲೇ ಮಾಡಿದ್ರಾಯ್ತು. ಅಂದರೇನಕ್ಕ ನಿನ್ನ ಮಾತಿನ ಅರ್ಥ? ನಾನು ಕೂಡ ನಿನ್ನ ಪಾಲಿಗೆ ಸತ್ತು ಹೋಗಿದ್ದೇನೆ ಅಂತ ತಿಳಿದಿರುವೆಯಾ?
ಅಥವಾ ತವರಿನಲ್ಲಿ ತಾಯಿ ಸತ್ತು ಹೋದರೆ ಆ ತವರಿನ ಋಣ ತೀರಿ ಹೋಗಿತ್ತದೆ. ನೀನು ಕುಡಿದ ಬಿಟ್ಟಿರುವ ಎದೆ ಹಾಲನ್ನು ಕುಡಿದು ಬೆಳೆದು ನಿಂತಿರುವ ಈ ನಿನ್ನ ತಮ್ಮ ಬದುಕಿದ್ದನಕ್ಕ ಬದುಕಿದ್ದೇನೆ. ರಮಣ, ಯಾಕೆ ರಮಣ ಮನಸ್ಸಿಗೆ ಇಷ್ಟೊಂದು ನೋವು ಮಾಡ್ಕೊಳ್ತಾ ಇದ್ದೆ? ನಿನಗೆ ನೋವು ಕೊಡಬೇಕು ಅಂತ ನಾನು ಈ ಮಾತನ್ನ ಹೇಳಲಿಲ್ಲಪ್ಪ. ನೋಡು, ನೀನೊಬ್ಬನೇ ಇದ್ದೀಯಾ, ನಿನ್ನ ಹೆಂಡತಿನೂ ಹೆರಿಗೆ ಹೋಗಿದ್ದಾಳೆ. ಇಂಥ ಸಮಯದಲ್ಲಿ ನಿನಗೆ ಕಷ್ಟವಾಗಬಹುದು ಅಂತ ಹೇಳಿದೆ ಅಷ್ಟೇ. ನೋಡು ರಾಮಣ್ಣ, ನೀನು ಬೇಜಾರಾಗೋದಿಲ್ಲ ಅಂದ್ರೆ ನಾನು ಒಂದು ಮಾತು ಹೇಳ್ತೇನೆ. ನಿನ್ನ ಹೆಂಡತಿ ಹೇಗೋ ಹೆರಿಗೆಗೆ ಹೋಗಿದ್ದಾಳೆ, ಮನೆಯಲ್ಲಿ ನೀನು ಒಬ್ಬನೇ ಇದ್ದು ಏನು ಮಾಡುತ್ತಿರುವಿ? ನಿನ್ನ ಹೆಂಡತಿಯು ಬರುವವರೆಗೂ ನೀನು ಕೂಡ ಇಲ್ಲೇ ನಮ್ಮ ಜೊತೆಯಲ್ಲೇ ಇದ್ದು ಬಿಡು. ಏನಂತೀಯ ರಮಣ್ಣ? ಹಾ, ಒಳ್ಳೇದಾಯ್ತಲ್ಲ ರಮಣ್ಣ. ಅವ್ರು ಹೇಳೋ ಮಾತು ಸತ್ಯವಿದೆ. ಹೇಗೂ ಹೆರಿಗೆ ಸಮಯದಲ್ಲಿ ನೀನಿದ್ದ ಹಾಗೂ ಆಗುತ್ತೆ, ನಿನ್ನ ಆಸೆನೂ ತೀರ್ದಾಗುತ್ತೆ. ಆಗಲಕ್ಕ ನಿಮ್ಮ ಆಸೆದಂತೆ ಹಾಗೆ ಆಗಲಿ. ನೀವೇ ಪರೊಪ್ಪಿದ ಮೇಲೆ ಇನ್ನೇನಿದೆ ನಂದು, ನಿಮ್ಮ ಆಸೆದಂತೆ ಹಾಗೆ ಆಗಲಿ ಅಕ್ಕ. ಅಕ್ಕ, ಇನ್ನೊಂದು ವಿಷಯ, ನಿರ್ಮಲನ ಹೆರಿಗೆ ಇದೇ ವಾರ ಆಗುತ್ತದೆ ಅಂದು ಡಾಕ್ಟರ್ ಹೇಳಿದಾರಕ್ಕ. ಅದಕ್ಕೆ ನಾನು ಇವತ್ತೇ ಹೋಗಿ 2 ದಿನ ಇದ್ದೇ ಬರುತ್ತೇನೆ ಅಕ್ಕ. 2 ದಿನ ಯಾಕೆ? ನೋಡು, ನೀನೀಗಲೇ ಹೋಗಿ ಎಷ್ಟು ದಿನ ಬೇಕಾದ್ರೂ ಇದ್ದು ಹುಟ್ಟೋ ಮಗು ಹೆಣ್ಣೋ ಗಂಡು ಅಂತ ತಿಳ್ಕೊಂಡು ಆಮೇಲೆ ಬಾ. ಆಯ್ತಕ್ಕ, ಹೋಗಿ ಬರ್ತೇನೆ ಮಾವ. ಆಯ್ತು ರಾಮಣ್ಣ, ಹೋಗಿ ಬಾ. ಬರುವಾಗ ಒಂದು ಒಳ್ಳೆಯ ಸಂತೋಷದ ಸುದ್ದಿಯನ್ನು ತೆಗೆದುಕೊಂಡು ಬಾ. ನಾವಿಬ್ಬರು ಅದೇ ದಾರಿಯನ್ನೇ ಕಾಯುತ್ತಲೇ ಇರುತ್ತೇವೆ. ನೋಡಿದೆಯಾ ಸುರಾಜ, ಈ ನಿನ್ನ ತಮ್ಮ ಮಗುವಿನ ಮುಖವನ್ನು ನೋಡಬೇಕೆಂದು ಎಷ್ಟು ಕಾತುರದಿಂದ ಕಾಯುತ್ತಿದ್ದಾರೆ ಈ ನಿನ್ನ ತಮ್ಮ. ಯಾಕೆ ಆ ಕಾತುರ ಆತುರ ನಿಮಗಿಲ್ವೇನೋ ಪಾಪ? ನೋಡಿ, ಮಗು ಅಂದ ಮೇಲೆ ಪ್ರತಿಯೊಬ್ಬ ಗಂಡ್ಮಕ್ಳಿಗೂ ಒಂದು ಆಸೆ, ಆತುರ, ಕಾತುರ ಅಂತ ಇದ್ದೇ ಇರುತ್ತೆ. ಆಹಾ, ಇದರಲ್ಲಿ ನೀವೇನು ಕಮ್ಮಿ ಇಲ್ಲ. ಬನ್ನಿ ಹೋಗೋಣ. ಹೋಗಲಿ ಬಿಡೇ ಮಾರಾಯ್ತಿ. ನಿನ್ನ ತಮ್ಮನಿಗೆ ಏನಾದರೂ ಅಂದ್ರೆ ಸುತ್ತಿ ಬಳಸಿಕೊಂಡು ಬಿಡ್ತೀಯಾ ನೀನು ನನ್ನನ್ನು. ನೀನು ಸ್ವಲ್ಪ ಹೊತ್ತು ಈ ಮರದ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೋ. ನಾನು ಇನ್ನು ಸ್ವಲ್ಪ ಬಾವಿಯಾಗಿರ್ತೇನೆ. ಆ ನಂತರ ಇಬ್ಬರು ಸೇರಿ ಮನೆಗೆ ಹೋಯ್ದ್ರಾಯ್ತು, ಸರಿನಾ? ರೇ, ಮಗ ಶಾಲೆಯಿಂದ ಬರೋ ಹೊತ್ತಾಯ್ತು ಕಣ್ರಿ. ಬನ್ರಿ, ಮನೆಗೆ ಹೋಗೋಣ. ಆಯ್ತು ಸರೋಜ, ಹಾಗೇ ಆಗಲಿ. ಸರೋಜ, ಯಾಕ್ರಿ, ಏನಾಯ್ತು? ಇದು ಏನಂತ ನೋಡು ಸರೋಜ. ಇದು ಬಂಗಾರದ ನಾಣ್ಯ ರೀ, ಬಂಗಾರದ ನಾಣ್ಯ. ಏನು ಬಂಗಾರದ ನಾಣ್ಯನಾ? ಇರು ಸರೋಜ, ಇನ್ನೂ ಇರಬಹುದೇನಾ ನೋಡೋಣ. ಇಷ್ಟೊಂದು ಬಂಗಾರದ ನಾಣ್ಯ ಸರೋಜ, ಇದು? ಸರೋಜ, ನೋಡಿಲ್ಲಿ ಎಷ್ಟೊಂದು ಬಂಗಾರದ ನಾಣ್ಯಗಳಿವೆ. ನಮ್ಮ ದೈವದ ಬಾಗಿಲು ತೆರೆಯಿತು ಸರೋಜ, ನಮ್ಮ ದೈವದ ಬಾಗಿಲು ತೆರೆಯಿತು. ಇಲ್ಲ ರೀ, ಇಲ್ಲ. ಈ ನಿಧಿಯನ್ನು ನೋಡ್ತಾ ಇದ್ರೆ ಇದ್ಯಾವುದೋ ದೇವರಿಗೆ ಸಂಬಂಧಪಟ್ಟ ನಿಧಿ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ಬೇಡ ರೀ, ದಯವಿಟ್ಟು ಬೇಡ.
ಇದರ ಸಹವಾಸವೇ ನಮಗೆ ಬೇಡ. ದಯವಿಟ್ಟು ಇದಕ್ಕೆ ಕೈ ಹಾಕಬೇಡ್ರಿ, ಕೈ ಹಾಕಬೇಡಿ. ಸರೋಜ, ನಾವು ಪಡೆಯುತ್ತಿರುವ ಕಷ್ಟವನ್ನೇ ನೋಡಲಾರದೆ ಆ ದೇವರು ಕೊಟ್ಟ ಕಾಣಿಕೆ ಎಂದು ಕಾಣಿಸುತ್ತದೆ. ಇಲ್ಲ ಅಂದ್ರೆ ಇಲ್ಲ. ಭೂತಾಯಿ ಒಡಲಲ್ಲಿ ಸಿಕ್ಕ ಯಾವುದೇ ವಸ್ತುವಾಗಲಿ ಅದು ಸರ್ಕಾರಕ್ಕೆ ಸಂಬಂಧಪಟ್ಟ ವಸ್ತು. ಇದರ ಮೇಲೆ ನಮಗೆ ಯಾವ ಹಕ್ಕು ಇಲ್ಲ ರೀ. ಬೇಡ ರೀ, ದಯವಿಟ್ಟು ಇದರ ಆಸೆಯನ್ನ ಬಿಟ್ಟು ಬಿಡಿ ಅಂದ್ರೆ ಬಿಟ್ಟು ಬಿಡಿ. ಸರೋಜ, ಏನು ಹೇಳುತ್ತಿರುವೆ ನೀನು? ಈ ನಿಧಿಯನ್ನು ನೋಡಿದ ಕ್ಷಣ ನಿನಗೇನಾದರೂ ಬುದ್ಧಿಗಿತ್ತಿ ಭ್ರಮಣವಾಯಿತೆ? ಬಾಗಿಲಿಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಬೇಡವೆಂದು ಹೇಳುತ್ತಿರುವೆಯಲ್ಲ, ನಿನಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ? ನನ್ನ ಮಾತು ಕೇಳಿ. ಈ ನಿಧಿ ಸಿಕ್ಕರೆ ಪ್ರಾಣಕ್ಕೆ ಆಪತ್ತು ಅಂತ ಹಿರಿಯರು ಹೇಳಿದ್ದಾರೆ ಕಣ್ರಿ. ಅಲ್ಲದೆ ಒಂದನ್ನು ಪಡೆದುಕೊಂಡರೆ ಮತ್ತೊಂದನ್ನ ಕಳೆದುಕೊಳ್ಳಬೇಕಾಗುತ್ತೆ. ದಯವಿಟ್ಟು ನನ್ನ ಮಾತನ್ನು ಕೇಳ್ರಿ. ಈ ನಿಧಿ ಆಸೆಯನ್ನ ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ. ಅಂದರೆ ನಾವೇನಾದರೂ ಮತ್ತೊಬ್ಬರಿಗೆ ಮೋಸ ಮಾಡಿ ದುಡ್ಡು ತಂದಿದ್ದೇವ, ಅಥವಾ ಯಾವುದಾದರೂ ಮನೆಯನ್ನು ದರೋಡೆ ಮಾಡಿದ್ದೇವ? ದುಡ್ಡಿಗಾಗಿ ಮನುಷ್ಯರನ್ನೇ ಮನುಷ್ಯರು ಕೊಲೆ ಮಾಡುತ್ತಿರುವ ಈಗಿನ ಕಾಲದಲ್ಲಿ ನಮಗೆ ಒಲಿದು ಬಂದಿರುವ ನಿಧಿಯನ್ನು ಬೇಡವೆಂದು ಹೇಳುತ್ತಿರುವಲ್ಲ, ಏನಾಗಿದೆ ನಿನಗೆ? ಹಾಗಂತ ಗಗನದಲ್ಲಿ ಹಾರಾಡುವ ಪಕ್ಷಿಯನ್ನು ಕರೆತಂದು ಬಂಗಾರದ ಪಂಜರದಲ್ಲಿರಿಸಿದರೆ ಆ ಹಕ್ಕಿ ಸಂತೋಷವಾಗಿರುತ್ತೆ ಅಂತ ತಿಳಿದುಕೊಂಡಿದ್ದೀರಾ? ಖಂಡಿತ ಇಲ್ಲ ಅಂದ್ರೆ ಖಂಡಿತ ಇಲ್ಲ. ದಿನನಿತ್ಯ ನರಳಿ ನರಳಿ ನರಕ ಯಾತನೆಯನ್ನ ಅನುಭವಿಸಿ ಸತ್ತು ಹೋಗುತ್ತೆ ಕಣ್ರಿ, ಸತ್ತು ಹೋಗುತ್ತೆ. ದಯವಿಟ್ಟು ಈ ನಿಧಿಯ ಆಸೆಯನ್ನ ಬಿಟ್ಟು ಬಿಡಿ ಅಂದ್ರೆ ನಮಗಿದು ಬೇಡ. ಸರೋಜ, 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 ಏನು ಹೇಳುತ್ತಿರುವೆ ನೀನು? ನೀನೇಕೆ ಈ ರೀತಿ ಭಯದಿಂದ ಏನೇನೋ ಕಲ್ಪಿಸಿಕೊಂಡು ಮಾತನಾಡುತ್ತಿರುವೆ ಅಲ್ಲ? ದಯವಿಟ್ಟು ಇದೊಂದು ಸಾರಿ ಒಪ್ಪಿಕೋ ಸರೋಜ, ಒಪ್ಪಿಕೋ. ಇದರಿಂದ ನಮಗೆ ಬಂದ ಕಷ್ಟ ಕಾರ್ಪಣ್ಯಗಳನ್ನು ತೊರೆದು ಹಾಕಬಹುದು ಸರೋಜ, ತೊರೆದು ಹಾಕಬಹುದು. ಅಷ್ಟೇ ಅಲ್ಲ ಸರೋಜ, ಹೋದ ನಮ್ಮ 2 ಎಕರೆ ಜಮೀನು ಕೂಡ ಬಿಡಿಸಿಕೊಂಡು ರಾಜ ಮಹಾರಾಜರಾಗಿ ಬದುಕಬಹುದು. ದಯವಿಟ್ಟು ಇದೊಂದು ಸಾರಿ ಒಪ್ಪಿಕೋ ಸರೋಜ, ಒಪ್ಪಿಕೋ. ಬೇಡ ಅಂದ್ರೆ ನನ್ನ ಮಾತು ಕೇಳಿ. ಈ ಬಂಗಾರಕ್ಕೆ ಆಸೆ ಬಿದ್ದಿದ್ದೆ ಆದರೆ ನಾನು ನಿಮ್ಮನ್ನ ಕಳೆದುಕೊಳ್ಳಬೇಕಾಗುತ್ತೆ ಕಣ್ರಿ. ಈ ಬಂಗಾರಕ್ಕಾಗಿ ಬಂಗಾರದಂತಿರುವ ನನ್ನ ಪತಿಯನ್ನ ಕಳೆದುಕೊಳ್ಳಲು ಖಂಡಿತವಾಗಿಯೂ ಈ ನಿಧಿ ಆಸೆ ನಮಗೆ ಬೇಡ ಅಂದ್ರೆ ಬೇಡ. ನನಗೇನಾದ್ರೂ ಪರವಾಗಿಲ್ಲ ರೀ. ನಾಳೆ ನಿಮಗೇನಾದ್ರೂ ಆದ್ರೆ ಖಂಡಿತವಾಗಿಯೂ ನಾನು ಬದುಕಿರಲ್ಲ ಅಂದ್ರೆ ಖಂಡಿತವಾಗಿಯೂ ನಾನು ಬದುಕಿರಲ್ಲ. ನನಗೆ ನೀವು ಬೇಕು ಅಂದ್ರೆ ನನಗೆ ಮೆಚ್ಚಿದೆ ಸರೋಜ, ಈ ನಿನ್ನ ದಿಟ್ಟ ನುಡಿಗೆ ನಾ ಮೆಚ್ಚಿದೆ. ಸಿಕ್ಕಿರುವ ಬಂಗಾರಕ್ಕಿಂತ ದಕ್ಕಿರುವ ಗಣ್ಣನೇ ಲೇಸೆಂಬ ದುರಾಶೆಯಿಂದ ಕಟ್ಟಿರುವ ಈ ನನ್ನ ಕಣ್ಣಿನ ಪರೆಯನ್ನು ಹರಿದು ಹಾಕಿಬಿಟ್ಟು ಸರೋಜ, ಹರಿದು ಹಾಕಿಬಿಟ್ಟು. ಆಗಲಿ ಸರೋಜ, ಹಾಗೆ ಆಗಲಿ. ನೀನು ಹೇಳಿದಂತೆ ಈ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸೋಣ, ನಡೆ. ಹಾಗೆ ಆಗಲಿ ಅಂದ್ರೆ ನೋಡಿ, ಗೌಡನಿಗೆ ಈ ವಿಷಯ ತಿಳಿಯುವ ಮೊದಲು ನಾವು ಆದಷ್ಟು ಬೇಗ ಹೋಗಿ ಇದನ್ನ ಸರ್ಕಾರಕ್ಕೆ ಒಪ್ಪಿಸೋಣ. ಬನ್ನಿ ಬನ್ನಿ ಅಂದ್ರೆ ಹೋಗೋಣ. ಆಯ್ತು ಸರೋಜ, ಹಾಗೆ ಆಗ್ಲಿ, ನಡೆ ಹೋಗೋಣ.